ನನ್ನ ಒಂದು ಅಕೌಂಟ್ಗೆ 5000 ಫಾಲೋವರ್ಸ್ ಕಂಪ್ಲೀಟ್ ಆದರು. ಆ್ಯಂಡ್ ನಿಮ್ಮೆಲ್ಲರಿಗೂ ಹೇಳಿದ್ದೆ 5K ಕಂಪ್ಲೀಟ್ ಆದರೆ ಆಮ್ಸ್ಟರ್ಸ್ನ ತಂದು ಸಾಕ್ತೀನಿ ಅಂತ. ಸೊ ನಾನು ಸೀದಾ ಹೊರಟೆ ಪೆಟ್ ಶಾಪ್ಗೆ. ಆ್ಯಂಡ್ ತುಂಬ ಕಡೆ ಹುಡುಕಾಡಿದ್ರು ನನಗೆ ಬೇಕಾಗಿರೋ ಆಮ್ಸ್ಟರ್ಗಳು ಸಿಗಲೇ ಇಲ್ಲ. ಸೊ ಸಿಕ್ಕಿದ್ದೆ ಈ 2 ಚಿಕ್ಕ ಚಿಕ್ಕ ಆಮ್ಸ್ಟರ್ಗಳು. ಇದನ್ನೇ ತೊಗೊಂಡು ನಾನು ಮನೆಗೆ ಹೊರಟೆ. ಮನೆಗೆ ರೀಚ್ ಆಗಿ ಆಮ್ಸ್ಟರ್ ಬಾಕ್ಸ್ನ ಓಪನ್ ಮಾಡಿಟ್ಟೆ. ಆ್ಯಂಡ್ ಈಗ ನಾನು ಆಮ್ಸ್ಟರ್ಗಳಿಗೆ ಅಂತಲೇ ಹೊಸದಾಗಿ ಒಂದು ಬಾಕ್ಸ್ನ ರೆಡಿ ಮಾಡಿಟ್ಟಿದ್ದೀನಿ. ನನ್ನ ಒಂದು ಹಳೆ ವಿಡಿಯೋದಲ್ಲಿ ನೀವೆಲ್ಲ ನೋಡಿರ್ತೀರ, ನಾನು ಸ್ಪೀಕರ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಆಮ್ಸ್ಟರ್ಗೆ ಒಂದು ಹೋಮ್ನ ಮಾಡಿದ್ದೆ. ಬಟ್ ಆ ಸ್ಪೀಕರ್ ಏನಾಯಿತು ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ, ವೀಡಿಯೋನ ಕೊನೆವರೆಗೂ ನೋಡಿ. ಸೊ ಈ ಒಂದು ಹೊಸ ಬಾಕ್ಸ್ಗೆ ಪೇಪರ್ ಪೀಸಸ್ನ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ವುಡ್ ಸೇವ್ ಹಾಕಬೇಕು, ಬಟ್ ನನ್ನ ಹತ್ರ ಅದು ಅವೈಲೇಬಲ್ ಇಲ್ಲ. ಬಟ್ ಇದರಿಂದನೂ ಕೆಲಸ ಆಗುತ್ತೆ. ಆ್ಯಂಡ್ ಇದಕ್ಕೆ ಅಂತ ತಂದಿದ್ದ ಟ್ರಿಪ್ಪರ್ಗೆ ಒಂದು ದೇಸಿ ಜುಗಾಡ್ ಯೂಸ್ ಮಾಡಿಕೊಂಡು ಅದನ್ನು ಕೂಡ ಸೆಟ್ ಮಾಡಿ ಆ ಬಾಕ್ಸ್ ಸೆಂಟರಲ್ಲಿ ಇಟ್ಟಿದ್ದೀನಿ. ಆ್ಯಂಡ್ ಈ ಆಮ್ಸ್ಟರ್ಗಳನ್ನೆಲ್ಲ ನಾನು ನೆಟ್ ಯೂಸ್ ಮಾಡಿಕೊಂಡು ಹಿಡಿತಾ ಇದ್ದೀನಿ. ರೀಸನ್ ಏನಪ್ಪ ಅಂದರೆ ತಂದಿರೋ ಆಮ್ಸ್ಟರ್ಗಳು ಹ್ಯಾಂಡ್ ಟೇಮ್ಡ್ ಅಲ್ಲ ಗೈಸ್. ಆ್ಯಂಡ್ ನೀವು ಹ್ಯಾಂಡ್ ಟೇಮ್ ಆಗಿಲ್ಲದೆ ಇರೋ ಆಮ್ಸ್ಟರ್ಗಳನ್ನ ತಂದರೆ ಕಚ್ಚುತ್ತೆ ಗೈಸ್. ಸೊ ಹುಷಾರಾಗಿರಬೇಕು. ಸೊ ಕಚ್ಚಿಸ್ಕೊಳ್ಳೋ ರಿಸ್ಕ್ ಯಾಕೆ ಅಂದ್ಬಿಟ್ಟು ಈ ಆಮ್ಸ್ಟರ್ಗಳನ್ನ ನಾನು ನೆಟ್ ಯೂಸ್ ಮಾಡ್ಕೊಂಡು ಹಿಡಿದಿದ್ದೀನಿ. ಆ್ಯಂಡ್ ಇವ್ರುಗಳಿಗೆಲ್ಲ ಕಟ್ ಮಾಡಿರೋ ಕ್ಯಾರೆಟ್ ಪೀಸಸ್ನ ಹಾಕ್ಬಿಟ್ಟು ಈ ಒಂದು ಬಾಕ್ಸ್ನ ಸೈಡ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಇವ್ರುಗಳಿಗೆ ಅಂತ ಮಾಡಿದ ಹಳೆ ಬಾಕ್ಸ್ ಏನಾಗಿತ್ತು ಅಂದರೆ ಮನೆ ಶಿಫ್ಟ್ ಮಾಡೋ ಟೈಮಲ್ಲಿ ಈ ಒಂದು ಬಾಕ್ಸು ಹೊಡೆದೋಯ್ತು ಗೈಸ್.